ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪೂರ್ವ ಕನ್ನಡ ವ್ಲಾಗ್ಸ್. ಇವತ್ತು ನೆನ್ನೆ ಹೇಳಿದ್ನಲ್ಲ, ನೆನ್ನೆ ಸ್ವಲ್ಪ ಪ್ರಾಡಕ್ಟ್ ತೋರಿಸಿದ್ನಲ್ಲ ನಿಮಗೆ, ಮೀಶೋಯಿಂದ ತರಿಸಿದ್ದು ಬಟ್ಟೆ ಎಲ್ಲ ಆರ್ಗನೈಸ್ ಮಾಡೋಕ್ಕೆ ಅಂತ. ಅದಿವತ್ತು ಮಾಡೋಣ. ಇದು ಯೂಸ್ ಮಾಡಿಕೊಂಡು ಬಟ್ಟೆ ಆರ್ಗನೈಸ್ ಮಾಡೋಣ. ಇವಾಗ ಸಾರಿ ಕವರು. ಲಾಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಇದ್ರ ಡೀಟೇಲ್ಸ್ ಎಲ್ಲ. ಇಂಟ್ರೆಸ್ಟ್ ಯಾರು ಒಂದ್ಸಲ ಚೆಕ್ ಮಾಡಿ. ಆಮೇಲೆ ಹಾಗೆಯೇ ಅದಕ್ಕೆ ಲಾಸ್ಟ್ ವ್ಲಾಗಲ್ಲಿ ಶಿವಾಜಿನಗರ್ ಶಾಪಿಂಗ್ ವ್ಲಾಗಲ್ಲಿ ಸೈಕಲ್ ತರೋಕ್ಕೆ ಅಂತ ಹೋಗಿದ್ನಲ್ಲ, ಸೈಕಲ್ ಏನು ಪ್ರೈಸ್ ಆಯಿತು, ಯಾವ ಥರ ಇದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅನ್ನಲ್ಲ, ಅದು ಈಗ ತೋರಿಸ್ತೀನಿ. ಗೈಸ್, ಇನ್ನು ಸೈಕಲ್ ನೋಡ್ತಾ ಇದ್ದೀರಲ್ಲ, ಈ ಥರ ಇದೆ ಸೈಕಲ್ಲು. ಇದು ಈ ಥರ ಇದೆ. ನನಗೇನು ಇಷ್ಟ ಆಗಿದ್ದು ಇದರಲ್ಲಿ ಅಂದರೆ ಟೈರ್ ತುಂಬ ಇಷ್ಟ ಆಯಿತು. ಇಷ್ಟು ದಪ್ಪ ಇದೆ ನೋಡಿ, ಇಷ್ಟು ದಪ್ಪ ಇದೆ ಟೈರು. ತುಂಬ ಸ್ಟ್ರಾಂಗ್ ಇದೆ, ತುಂಬ ವೆಯ್ಟ್ ತಡೆಯುತ್ತಂತೆ ಇದು ಅಂತ ಅವ್ರು ಹೇಳ್ತಾಯಿದ್ರು ಶಾಪ್ ಅವರು. ಇನ್ನು ಇದ್ರ ಪ್ರೈಸ್ ಬಂದುಬಿಟ್ಟು ಅವರು 4000 ತನಕ ಹೇಳಿದ್ರು. ಆಮೇಲೆ ಲಾಸ್ಟಿಗೆ 3700ಗೆ ಬಂದರು. ಆಮೇಲೆ ನಾವು 3.5 ಕೊಟ್ವಿ. ನೋಡಿ, ಈ ಥರ ಇದೆ ಸೈಕಲು. ನೋಡಿ, ಈ ಥರ ಇದೆ ಗೈಸ್. ನೀವು ನೋಡ್ಬೋದು ಎಷ್ಟು ಮೆಸ್ಸಿಯಾಗಿ ಇಟ್ಟಿದ್ದೀನಿ ಅಂತ. ಆ್ಯಕ್ಚುಲಿ ಈ ಥರ ಇಡಲ್ಲ ನಾನು. ಮನೆ ಪೈಂಟ್ ಮಾಡಿದಾಗಿಂದ ನಾನು ಬೀರು ಕ್ಲೀನ್ ಮಾಡಿರಲಿಲ್ಲ. ಅದಿದೆಲ್ಲ ಬರಲಿ, ಬುಕ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಒಂದು ಸಲ ಆರ್ಗನೈಸ್ ಮಾಡೋಣ ಅಂತ. ಇನ್ನು ಈ ಥರ ಇದೆ. ಈ ಥರ ಬೀರುನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ. ಇದು ಯೂಸ್ ಮಾಡಿಕೊಂಡು. ಇನ್ನು ನಾನು ಬ್ಯಾಗ್ ಚೆನ್ನಾಗಿಲ್ಲ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿದೆ ಗೈಸ್. ನೋಡಿ, ಸೀರೆ ಎಷ್ಟು ಇಡ್ಬೋದು ಅಂದರೆ, ನಾನು ಈ ಥರ ಚಿಕ್ಕದಾಗಿ ಮಡಿಸಿ 2 ಸೈಡ್ ಇಟ್ಟಿದ್ದೀನಿ, ಬ್ಲೌಸ್ ಸಮೇತ ಇಟ್ಟಿದ್ದೀನಿ. ಏನಿಲ್ಲ ಅಂದ್ರೂ 10 ಸೀರೆ ಇಡ್ತಿದೆ ಗೈಸ್. ಈ ಕಡೆ ಆ ಕಡೆ ಸೇರಿ 10 ಸೀರೆ ಇಡ್ತಿದೆ. ಇನ್ನು ಈ ಥರ ಮುಚ್ಚಿ ಈ ಥರ ಇಡೋದಾದರೆ ಒಂದು 8-9 ಸೀರೆ ಇಡ್ಬೋದು. ನಾನಿಲ್ಲಿ ಒಂದು 7 ಸೀರೆ ಇಟ್ಟಿದ್ದೀನಿ. ನನ್ನ ಹತ್ರ ಇರೋದು ಅಷ್ಟೇ ಸೀರೆ ಕಲೆಕ್ಷನ್ಸು, ಸೊ ಅಷ್ಟೇ. ಇನ್ನೂ ಸ್ಪೇಸ್ ಇದೆ. ಇನ್ನೂ ಚಿಕ್ಕದಾಗಿ ಮಡಿಸಿ ಇಡೋರಾದರೆ ಇನ್ನೂ ಕ್ಲೀನಾಗಿ ಇಟ್ಕೊಬೋದು. ಬ್ಯಾಗ್ ಮಾತ್ರ ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡಿ ಒಂದು ಸಲ. ನೋಡಿ ಎಷ್ಟು ಚೆನ್ನಾಗಿದೆ. ಗಾಯ್ಸ್, ಇನ್ನೀಗ ಫುಲ್ ಆರ್ಗನೈಸ್ ಮಾಡಿದೆ. ನೋಡಿ, ಸ್ವೀಟು ಬೆವರು ಸುರಿಸಿ ಕೆಲಸ ಮಾಡಿದ್ದೀನಿ ಗಾಯ್ಸ್. ಬನ್ನಿ ಈಗ ತೋರಿಸ್ತೀನಿ ಯಾವ ರೀತಿ ಆರ್ಗನೈಸ್ ಮಾಡಿದೆ ಅದು ಯೂಸ್ ಮಾಡಿಕೊಂಡು ಅಂತ. ಬನ್ನಿ. ನನ್ನ ಹಸ್ಬೆಂಡ್ ಪೋರ್ಷನ್ ನೋಡಿ, ಶರ್ಟು, ಪ್ಯಾಂಟು, ಟೀ ಶರ್ಟು, ಶಾರ್ಟ್ಸು ಇಲ್ಲಿಟ್ಟಿದ್ದೀನಿ. ಇಲ್ಲಿ ಪ್ಯಾಂಟು, ಶರ್ಟು. ಹಾಗೇ ಮೇಲೆ ಬಂದರೆ ಈ ಬ್ಯಾಗ್ ಗೈಸ್, ನನ್ನ ಸೀರಿಯಸ್ಸಾಗಿ ಏನೋ ಅಂದ್ಕೊಂಡ್ಬಿಟ್ಟಿದೆ, ಬಟ್ ಸಿಕ್ಕಾಪಟ್ಟೆ ಯೂಸ್ ಆಯಿತು. ಏನಿಲ್ಲ ಅಂದ್ರೂ ಒಂದೊಂದು ಬ್ಯಾಗಲ್ಲಿ 10 ಸೀರೆ ಇಡ್ಸುತ್ತೆ ಗೈಸ್. ತೋರಿಸ್ತೀನಿ ನೋಡಿ. ಈ ಥರ ನಿಮ್ಗೆ ಈ ಥರ ಡಬಲ್ ಸೈಡ್ ಇಟ್ಟರೆ 10 ಸೀರೆ ಇಡ್ಸುತ್ತೆ. ಈ ಥರ ಇಟ್ಟರೆ 7ರಿಂದ 8 ಸೀರೆ ಇಡ್ಸುತ್ತೆ ಗೈಸ್. ಇನ್ನು ನನಗೆ 2 ಬ್ಯಾಗು ಸ್ಯಾರೀಸ್ಗೆ ಸರೋಯ್ತು. ಇದು ಬಂದುಬಿಟ್ಟು ಮದುವೆಗೆಲ್ಲ ಹೋಗ್ತೀವಲ್ಲ, ಗ್ರ್ಯಾಂಡ್ ಡ್ರೆಸ್ಸು, ಅದಿಲ್ಲಿ ಇಟ್ಟಿದ್ದೀನಿ. ಒಂದು 4-5 ಜೊತೆ ಡ್ರೆಸ್ಸು ಇದ್ರೊಳಗಡೆ ಇಟ್ಟಿದ್ದೀನಿ. ಇನ್ನು ಇದು ಯೂಸ್ ಮಾಡದೇ ಇರ್ತಕ್ಕಂಥ ಬೆಡ್ಶೀಟ್ಸು, ಇದು ಬೆಡ್ ಕವರ್ಸು. ಇನ್ನು ಸಮ್ಮರ್ ಹೋಯ್ತಲ್ಲ, ಇನ್ನು ಇದು ಕೂಡ ಯೂಸ್ ಆಗುತ್ತೆ, ಇದು ತೊಗೊಳ್ತೀನಿ. ಇನ್ನು ಇಲ್ಲಿ ಬಂದರೆ ನನ್ನ ಜೀನ್ಸ್ ಪ್ಯಾಂಟು, ಟೀ ಶರ್ಟ್ಸು. ಇನ್ನು ಇಲ್ಲಿ ಬಂದುಬಿಟ್ಟು ಫುಲ್ ಟಾಪ್ಸ್, ಇದೆಲ್ಲ ಫುಲ್ ಟಾಪ್ಸು. ಇನ್ನು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಲಗ್ಗಿನ್ಸ್ ಇಟ್ಟಿದ್ದೀನಿ. ಇದು ಲಗ್ಗಿನ್ಸು ಮತ್ತು ಇದು ನೈಟಿ. ಇನ್ನು ಈ ಸೈಡ್ ಬಂದರೆ ಚಿನ್ನಿದು ಟೋಪಿ, ಬಸ್ವದು ಇದು. ಇನ್ನು ದುಪ್ಪಟಸು ಇವೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಈ ಸೈಡ್ ಬಂತು ಅಂದರೆ ಈ ಬ್ಯಾಗಲ್ಲೆಲ್ಲ ಇನ್ನರ್ ವೇರ್ಸ್ ಸ್ಟೋರ್ ಮಾಡಿಟ್ಟಿದ್ದೀನಿ. ನೋಡಿ, ಈ ರೀತಿ ಫಿನಿಶ್ ಮಾಡಿದೆ ಇವತ್ತು ಕುತ್ಕೊಂಡು. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಈ ಬ್ಯಾಗ್ಸು ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ನಾನೇನೋ ಅಂದ್ಕೊಂಡೆ, ಬಟ್ ಸೀರಿಯಸ್ಸಾಗಿ ಯೂಸ್ ಆಗುತ್ತೆ ಬ್ಯಾಗ್ಸು. ನೋಡಿ, ಚೆನ್ನಾಗಿದೆ ಗೈಸ್. ಹಿಂಗೆಲ್ಲ ಕೆಲಸ ಮುಗಿಸಿ ಆಯಿತು. 6 o'clock ಆಗಿದೆ. ಈಗ ಟೀ ಕುಡಿತಾ ಇದ್ದೀನಿ. ನೋಡಿ ಇವಳು ಹಾರಾಟ ನೋಡಿರಿ ಹೆಂಗೆ ಆಡ್ತಾಳೆ ಅಂತ. ಇಲ್ಲಿಂದ ಇಲ್ಲಿಗೆ ಹಾರ್ತಾನೆ ಇರ್ತಾಳೆ. ಅಲ್ಲಿ ಮೇಲ್ಗಡೆ ಇಟ್ಟಿರೋ ಐಟಮ್ಸ್ನೆಲ್ಲ ಬೀಳಿಸಿ ಇಡ್ತಾಳೆ. ನೋಡಿ ಎಲ್ಲ ಹೆಂಗೆ ಬೀಳಿಸ್ತಾಳೆ.
ಟೀ ಕುಡಿತಾ ಇದ್ದೀನಿ ನಾನು. ಈಗ ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ದೀನಿ ಗೈಸ್. ಎಸ್ ಗೈಸ್, ಈ ದಿನದ ವಿಡಿಯೋ ಇಷ್ಟ ಆಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತು ಇನ್ಫಾರ್ಮೇಷನ್, ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಪೋರ್ಟ್ ಮಾಡ್ತಾಯಿರಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್.